ಅಣ್ಣ ತಗೊಳ್ಳಿ ಅಣ್ಣ, ನನ್ನ ಕೆಲಸ ತಗೊಬರೋದಷ್ಟೇ, ತಗೊಳ್ಳಿ ಬಂದು. ಆರ್ಡ್ರ್ ಮಾಡ್ತೀರಲ್ಲ ನೀವು, ಹೆಲ್ಪ್ ಮಾಡಬೇಕಪ್ಪ, ನಾನೇನು ಇದು ಮಾಡ್ಬಿಡ್ತೀವ. ನೀನೇ ರೂಟಾಗಿ ಮಾತಾಡ್ತೀಯ, ನೀನೇ ವಾಯ್ಸ್ ರೇಸ್ ಮಾತಾಡ್ತೀಯ, ಹಂಗೆ ಹೆಂಗೆ ಅಂತ. ಸೊ ನಿಮಗೆ ನಿಜ ಹೇಳ್ತೀನಿ, ನಿಮಗೆ ನಮ್ಮ ಕಷ್ಟ ಗೊತ್ತಾಗಲ್ಲ. ಏನು ಸರಿ, 2 ಅವರ್ ವೆಯ್ಟ್ ಮಾಡಿದ್ಮೇಲೆ 107 ರೂಪಾಯಿ ಒಂದು ಡ್ಯೂಟಿ ಬಿದ್ದಿದೆ. ಎಲ್ಲಿ ನೈಟ್ ಅಂತೂ ತುಂಬ ಅಂದರೆ ತುಂಬ ಟ್ರಾಫಿಕ್ ಜಾಸ್ತಿ ಇರ್ತದೆ. ಯಾವ ಏರಿಯಾಗೆ ಹೋದ್ರೂ ಟ್ರಾಫಿಕ್ ಇರ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಆ ಟೈಮಲ್ಲಿ ಗಾಡಿಗಳು ಹೆವಿ ರ್ಯಾಶಾಗಿ ಹೊಡಿತಾರೆ. ಏನಕ್ಕೆ ಅಂದರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆ. ಸೊ ಬರ್ತಾ 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 ರಾಜನ ಕುದುರೆ ಕತ್ತೆ ಆಯ್ತಂತೆ, ಹಂಗಾಗ್ತಾ ಇದ್ದೀನಿ ನನ್ನ ಪರಿಸ್ಥಿತಿ. ಏನಕ್ಕೆ ಅಂದರೆ ವಿಡಿಯೋ ಎಡಿಟ್ ಮಾಡಿ ಬೆಳಗ್ಗೆ ಎಲ್ಲ ನೈಟ್ ಎಲ್ಲ ಎಡಿಟ್ ಮಾಡಿ ಮಲಗೋಷ್ಗೆ ಲೇಟ್ ಆಗ್ತಾಯಿದೆ. ನನ್ನ ನೈಟ್ ಆ್ಯಕ್ಚುಲಿ 1 ಗಂಟೆವರೆಗೂ 1:30-2 ಗಂಟೆ ಆಯ್ತು ನನ್ನ ಮಲಗೋಷ್ಗೆ. ಸೊ ಎದೆಲ್ಲದು ಸ್ವಲ್ಪ ಲೇಟ್ ಆಯಿತು. ಸೊ ಮತ್ತೆ ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು, ಎಡಿಟಿಂಗ್ ಮಿಸ್ಟೇಕ್ ಆಗಿತ್ತು. ಸೊ ಅದನ್ನು ಮತ್ತೆ ಎಡಿಟ್ ಮಾಡಿಬಿಟ್ಟು ಈಗ 12 ಗಂಟೆಗೆ, ಅಂದರೆ ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10:45. ಸೊ 11 o'clock ಈಗ ಡ್ಯೂಟಿ ಶುರು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ 11 to night ನೋಡೋಣ ಎಷ್ಟವರೆಗೂ ಆಗುತ್ತೋ ಅಷ್ಟವರೆಗೂ ಮಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಿರೋದು ಏನಪ್ಪ ಅಂದರೆ ಪೋರ್ಟರ್. ಸೊ ಬರೀ ಪೋರ್ಟರ್ ಅಷ್ಟೇ ಮಾಡ್ತಾಯಿದ್ದೀನಿ, ರ್ಯಾಪಿಡೋ ಇವತ್ತು ಮಾಡ್ತಾಯಿಲ್ಲ. ಏನಕ್ಕೆ ಅಂದರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನಿಗೆ ತಗೊಂಡ್ರೂ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬರೀ ಪೋರ್ಟ್ರ್ ಮಾತ್ರ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿರುತ್ತೆ ಏನು ಅಂತ. ಅಂದರೆ ರ್ಯಾಪಿಡೋ ಆನ್ ಮಾಡ್ತೀನಿ, ಆನ್ ಮಾಡಲ್ಲ ಅಂತೇನಿಲ್ಲ, ಬಟ್ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ಪೋರ್ಟ್ರಿಗೆ ಕೊಡ್ತೀನಿ ಅಂತ. ಸೊ ಓಕೆನಾ, ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಪೇಮೆಂಟು हेलो हेलो, हाँ बोलिए, इधर रखना. ನೋಡಿ ಯಾವ ಥರ ಎಲ್ಲ ಐಟಮ್ ಕೊಡ್ತಾರೆ ಅಂತ. ಅಣ್ಣ ತಗೊಳ್ಳಿ ಅಣ್ಣ, ನನ್ನ ಕೆಲಸ ತಗೊಬರೋದಷ್ಟೇ, ತಗೊಳ್ಳಿ ಬಂದು. ನೀವು ಮಾತಾಡ್ಬೇಕು ಅವ್ರ ಹತ್ರ, ನಮ್ಗೆ ಹೇಳಿದ್ರೆ ಕೊಡಿ ಕೊಡಿ ಹಾಕಿ ತಗೊಳ್ಳಿ. ಒಂದು ನೀವೊಂದು ಏನೆಲ್ಲ ನಾವು ಎದ್ಬ್ರೆ ಮಾಡ್ಬೇಕಂತಂದರೆ ನನ್ನ ಕೆಲಸ ಏನು ಗೊತ್ತಾ, ತಗೊಬಂದು ಕೊಡ್ಬೇಕು ನಿಮ್ಗೆ ಅಷ್ಟೇ. ಅಲ್ಲಿ ಎತ್ಕೊಂಡೋಗಿ ಇಲ್ಲಿ ಎತ್ಕೊಂಡೋಗಿ ಇಡು ಅಂದರೆ ಮತ್ತೆ ಅಲ್ಲಿ ಇಡ್ತೀನಿ ನಾನು. ನನ್ನ ಕೆಲಸ ಅಲ್ಲಿ ಇಡ್ತೀನಿ ಅಷ್ಟೇ. ನೀನು ಅಲ್ಲೇ ತೊಗೊಂಡೋಗಿಡು ಅಂದರೆ ಒಂದು ತಗೊಬನ್ನಿ ನೀವು. ಅದೇ ಅಣ್ಣ, ನೀವು ಒಂದು ತಗೊಬನ್ನಿ. ಆರ್ಡ್ರ್ ಮಾಡ್ತೀರಲ್ಲ ನೀವು, ಹೆಲ್ಪ್ ಮಾಡಬೇಕಪ್ಪ, ನಾನೇನು ಇದು ಮಾಡ್ಬಿಡ್ತೀವ. ನಾನು ಇಲ್ಲೇ ಇಡ್ತೀನಿ, ತಗೊಳ್ಳಿ ಅಷ್ಟೇ, ತೊಗೊಳ್ಳಿ. ನೋಡಿದ್ರಲ್ಲ, ಏನು ಗೊತ್ತಾ ಬೇಜಾರು ಏನಾಗ್ಬಿಡುತ್ತೆ ಅಂದರೆ, ನೋಡು ಈಗ ತಗೊಬಂದು ಕೊಟ್ಟಿದ್ದೀನಿ ತಾನೆ ಒಳಗಡೆ, ಅಲ್ಲಿಂದ ಅಲ್ಲೋಗಿಡು ಇಲ್ಲೋಗಿಡು ಅಂತಾನೆ 2-3 ಬಾಕ್ಸ್ ಕೊಟ್ಟವ್ರೆ. ಅಣ್ಣ ನಾನೊಂದು 2 ಬಾಕ್ಸ್ ಎತ್ಕೊಂತೀನಿ, ನೀವೊಂದು ಬಾಕ್ಸ್ ತಗೊಬಂದು ಕೊಡು ಅಂದರೆ ಒಂಥರ ಏನೋ ಆವಾಜ್ ಆಗ್ತಾನೆ, ಅಲ್ಲಿಡು ಇಲ್ಲಿಡು ಅಂತ. ಉರಿದೋಗ್ಬಿಡ್ತದೆ ಮೊದಲೇ ಈ ಟ್ರಾಫಿಕ್ಕಲ್ಲಿ. ಅದು ನಾನು ಹೇಳಿದ್ದೀನಿ ಅವ್ನಿಗೆ, ಅಣ್ಣ ಇಷ್ಟು ಐಟಮ್ ಕೊಟ್ರೆ ಹೆಂಗಣ್ಣ ನಾವು ಅಲ್ಲೋದ್ಮೇಲೆ ಹೋಗಿ ರಿಸೀವ್ ಮಾಡ್ಕೊತಾರೆ, ತಗೊಂತಾರೆ, ನೀವು ತಲೆ ಕೆಡ್ಸ್ಕೊಬಿಡಿ ಅಂತ. ಸರಿ ಆಯಿತು ಅಂತ ಇಲ್ಲಿ ತಗೊಬರ್ತೀವಿ ನಾವು. ಇಷ್ಟು ಬಿಸಿಲಲ್ಲಿ ಈ ಟ್ರಾಫಿಕಲ್ಲೆಲ್ಲ ಒದ್ದಾಡ್ಕೊಂಡು ತಗೊಬಂದೀವಿ. ಇಲ್ಲಿ ಬಂದಮೇಲೆ ಗೇಟ್ ಹತ್ರಕ್ಕೆ ಹೋಗಿ ಸೆಕ್ಯೂರಿಟಿ ಅವ್ರಿಗೆ, ಅವ್ರು ನೋಡಿದ್ರೆ ಸೆಕ್ಯೂರಿಟಿ ಅವ್ರಿಗೆ ಕೊಡಿ ಅಂತವ್ರೆ. ಇವ್ನು ನೋಡಿದ್ರೆ ಇಲ್ಲಿ ಎತ್ಕೊಂಡೋಗಿಡು ಅಲ್ಲಿ ಎತ್ಕೊಂಡೋಗಿಡು ಅಂತಾನೆ. ಹೆಂಗೆ ಉರಿದೋಗ್ಬಿಡುತ್ತಾ ಇಲ್ಲ, ಟ್ರಿಗರ್ ಮಾಡ್ತಾರೆ ಬೇಕು ಅಂತ. ನಾವು ಅಷ್ಟೆಲ್ಲ ಕಷ್ಟಪಡ್ಕೊಬರ್ತೀವಿ. ನನ್ನ ಮಗ ಸೊ ಬನ್ನಿ, ಆಯಿತು, ಇನ್ನೊಂದು ಡ್ಯೂಟಿ ಇದೆ, ಡ್ರಾಪ್ ಮಾಡೋಣ. ಗೈಸ್ ನನಗೆ ಬೇಜಾರು ಏನು ಗೊತ್ತಾ, ಕಸ್ಟಮರ್ಸ್ ಜೊತೆ ಕೆಲವ್ರು ಹೇಳ್ತೀರಾ ನೀನೇ ರೂಟಾಗಿ ಮಾತಾಡ್ತೀಯ, ನೀನೇ ವಾಯ್ಸ್ ರೇಸ್ ಮಾತಾಡ್ತೀಯ, ಹಂಗೆ ಹೆಂಗೆ ಅಂತ.
ಸೊ ನಿಮಗೆ ನಿಜ ಹೇಳ್ತೀನಿ, ನಿಮಗೆ ನಮ್ಮ ಕಷ್ಟ ಗೊತ್ತಾಗಲ್ಲ. ಏನಕ್ಕೆ ಅಂದರೆ ಅವರು ಒಂದಷ್ಟು ಐಟಮ್ ಕೊಟ್ಟಿರ್ತಾರೆ, ಅದನ್ನು ನಮ್ಮ ಕೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದರೂ ನಾವು ಏನೋ ಕಷ್ಟಪಟ್ಟು ಅಲ್ಲಿ ತೊಗೊಂಡು ಹೋಗಿರ್ತೀನಿ. ಈಗ ಎಕ್ಸಾಂಪಲ್ ಇವಾಗಲ್ದೆ ಎಷ್ಟು ಬಾಕ್ಸ್ ಕೊಟ್ಟಿದ್ರು ಗೊತ್ತಾ, ಅದನ್ನು ಕಾಲಲ್ಲಿ ಮಧ್ಯೆ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಎಷ್ಟು ಕಮ್ಮಿ ಸ್ವಲ್ಪ ಹಂಪಲ್ಲಿ ಹಿಂಗೆ ಜೋರಾಗಿ ಎತ್ಬಿಟ್ರು ಬಾಕ್ಸಸ್ ಬೀಳ್ತವೆ. ಬಾಕ್ಸಸ್ ಬಿದ್ದರೆ ಮತ್ತು ಅದು ನಮ್ಮ ತಲೆ ಮೇಲೆ ಬರ್ತದೆ. ಅವ್ರಿಗೆ ಹೇಳಿದ್ರೆ ಸರ್ ಅಲ್ಲಿ ರಿಸೀವ್ ಮಾಡ್ಕೊತಾರೆ ಹೋಗಿ ಅಂತಾರೆ. ಸರಿ ಹೋಗಲಿ, ನಮ್ಮ ಹೊಟ್ಟೆಪಾಡಿಗೆ ನಮ್ಗೆ ಕಾಸು ಬೇಕು ಅನ್ನೋ ಇದಕ್ಕೆ ನಾವು ಬಂದಿರ್ತೀವಿ, ಸರಿ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತೀವಿ. ಡ್ರಾಪ್ ಹತ್ರ ಹೋದ್ಮೇಲೆ ಈ ಥರ ಬಿಹೇವ್ ಮಾಡೋಕ್ಕೆ ಸಿಟ್ಟು ಬರುತ್ತಾ ಬರೋಲ್ಲ ಹೇಳಿ? ನಾನು ಅವ್ನಿಗೆ ಏನು ಹೇಳ್ತಾ ಇದ್ದೀನಿ, ಅವ್ನು ಹೇಳ್ದಂಗೆ ಅಲ್ಲಿಡು ಇಲ್ಲಿಡು ಅಂದ, ಸರಿ ಆಯ್ತಪ್ಪ ಅಲ್ಲಿಡು ಇಲ್ಲಿಡು ಅಂದ. ನಾನು 2 ಬಾಕ್ಸ್ ತೊಗೊಂಡು ಹೋದೆ. ಇನ್ನೊಂದು ಬಾಕ್ಸ್ ಇದೆ, ಅದನ್ನು ತಗೊಬಂದು ಅಲ್ಲಿ ಇಡಪ್ಪ ಅಂದ್ರೂ ಅವ್ನು ಇಡೋಕ್ಕಾಗಲ್ಲ ಅಂದರೆ ಅವಾಗ ನಾವು ಯಾಕೆ ಮಾಡಬೇಕು? ಅವ್ನು ಹೇಳಿದ ಕೆಲಸನ ಅವನೇ ನನಗೆ ದುಡ್ಡು ಕೊಡ್ತಾನ? ನನಗೆ ಕೆಲಸ ಏನು, ಅಲ್ಲಿಂದ ಇಲ್ಲಿಗೆ ತೊಗೊಂಬಂದು ಕೊಡಬೇಕಷ್ಟೇ. ಅಲ್ಲಿಡು ಇಲ್ಲಿಡು ಅಂದರೆ ಅವನು ಯಾರು ನನಗೆ ಹೇಳೋಕ್ಕೆ? ಆ್ಯಸ್ ಪರ್ ರೂಲೇ ಮಾತಾಡೋಣಪ್ಪ. ನನಗೇನಾದರೂ ಅಲ್ಲಿ ಎತ್ಕೊಂಡು ಹೋಗಿಡು ಇಲ್ಲಿ ಎತ್ಕೊಂಡು ಹೋಗಿಡು ಕೊಡ್ತಾನ? ಇಲ್ಲಲ್ಲ. ಸರಿ ಹೋಗಲಿ, ನಾವು ಒಂದು ಅಷ್ಟೇ ಎಲ್ಪ್ ಸರಿ ಹೋಗಲಿ, ಎಲ್ಪ್ ಮಾಡಂತಲೇ ಕೇಳ್ತಾ ಇದ್ದೀನಿ ನಾನು. ಹಣ ಒಂದು ಸ್ವಲ್ಪ ಇಲ್ಲಿಂದ ನೀವು ಒಂದು ತಗೊಬನ್ನಿ ಅಂತ ಅಂದಿದ್ದಾನೆ. ನಾನೇನಾದರೂ ತಪ್ಪಾಗಿ ಮಾತಾಡ್ದ? ನೀವು ಒಂದು ತಗೊಬಂದು ಕೊಡಿ ಅಂತಲೇ ಅಂದಿದ್ದು ನಾನು. ಸಿಟ್ಟು ಬರುತ್ತೆ ಗುರು, ಇಷ್ಟೆಲ್ಲ ಟ್ರಾಫಿಕಲ್ಲಿ ಇಷ್ಟು ಬಿಸಿಲಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ತೊಗೊಂಡೋದ್ರೂ ಈ ಥರ ಮಾಡಿದ್ರೆ. ಆಯಿತಾ? ಓಕೆ, ಥ್ಯಾಂಕ್ ಯು ಗೈಸ್. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹತ್ತತ್ರ 1 ಅವರ್ ವೆಯ್ಟ್ ಮಾಡಿದೆ, ಒಂದು ಡ್ಯೂಟಿನೂ ಬಂದಿಲ್ಲ. ಒಂದೊಂದು ಟೈಮ್ ಹೆಂಗಂದರೆ ಅಂದರೆ ಬರ್ತಾಯಿದ್ದಾವೆ, ಒಂದು ಡ್ಯೂಟಿನೂ ಬಂದಿಲ್ಲ ಅಂದರೆ ಕಂಪ್ಲೀಟಾಗಿ ಬಂದೇ ಇಲ್ಲ ಅಂತೇನಿಲ್ಲ. ಪೋರ್ಟರಲ್ಲಂತೂ ಬಂದೇ ಇಲ್ಲ. ರ್ಯಾಪಿಡೋದಲ್ಲಿ ಬರ್ತಾಯಿದೆ, ಬಟ್ ಆದರೆ ಲೋಕಲ್ ಆರ್ಡ್ರಲ್ಲಿ ಬರ್ತಾಯಿದ್ದಾವೆ. ಪಿಕಪ್ 3 ಕಿಲೋಮೀಟ್ರು, ಡ್ರಾಪ್ 1 ಕಿಲೋಮೀಟ್ರು, ಈ ಥರ ಡ್ಯೂಟಿಗಳೇ ಜಾಸ್ತಿ ಬರ್ತಾಯಿದೆ. ಗುರು 1 ಅವರ್ ಆದಮೇಲೆ ಕರೆಕ್ಟಾಗಿ 1 ಅವರ್ ಆದಮೇಲೆ ಒಂದು ಡ್ಯೂಟಿ ಬಿತ್ತು, ಅದು 68 ರೂಪಾಯಿ. ಆ ಆರ್ಡ್ರನ್ನು ಕೂಡ ಎತ್ಕೊಂಡ್ರು. ನಾನು ಅದನ್ನು ಹೇಳೋಣ ವೀಡಿಯೋದಲ್ಲಿ ಅನ್ನೋಷ್ಗೆ ಆರ್ಡ್ರ್ ಎತ್ಕೊಂಡ್ರು. ಸೊ ಹೆಂಗಿದೆ ಅಂದರೆ ಒಂದೊಂದು ಟೈಮು ನಾವು ತಗೊಳ್ಳೋ ಡಿಸಿಷನ್ ಇದೆಯಲ್ಲ, ಆ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ನಾನಿವತ್ತು ಸುಧಾಮನಗರದಲ್ಲಿಂದ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಬಂದಿದ್ದು. ನಾನು ಅವಾಗ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದಿದ್ದು. ಒಂದು ಡೌಟಲ್ಲಿ ಬಂದೆ, ಅಂದರೆ ಇಲ್ಲಿಂದ ರಿಟರ್ನ್ ಸಿಗುತ್ತೋ ಸಿಗಲ್ವೋ, ಬಟ್ ಒಂದು ಬ್ಲೈಂಡಾಗಿ ಹೋಗೋಣ, ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಸೊ ಅಂತ ಇಲ್ಲ ಅಲ್ಲಿಂದ ಡ್ಯೂಟಿ ಹಾಕೋ ಬಂದಿದ್ದು ನಾನು ಇಲ್ಲಿಗೆ. ಈಗ ನೋಡಿ ಖಾಲಿ ಹೋಗ್ತಾಯಿದ್ದೀನಿ. ಅಕಸ್ಮಾತ್ ಅದೇ ಡ್ಯೂಟಿನ ಬೇರೆ ಕಡೆ ಹಾಕ್ಕೊಂಡಿದ್ದಿದ್ರೆ, ಅಕಸ್ಮಾತ್ ಬೇರೆ ಏರಿಯಾಗಳಿಗೆಲ್ಲಾದರೂ ಹಾಕ್ಕೊಂಡಿದ್ದಿದ್ರೆ ನನ್ನ ಪ್ರಕಾರ ಡ್ಯೂಟಿ ಸಿಕ್ತಿತ್ತೇನೋ. ಈಗ ಈ ಕಡೆ ಬಂದು ಡ್ಯೂಟಿಗಳಿಲ್ದಿರ ಖಾಲಿ ಹೋಗೋ ಪರಿಸ್ಥಿತಿ ಆಯಿತು. ಸೊ ಲೈಫಲ್ಲಿ ಅಷ್ಟೇ, ಯಾವತ್ತು ನಾವು ಏನಾದರೂ ಒಂದು ಡಿಸಿಷನ್ ತಗೊತೀವಿ ಅಂದರೆ ಲೈಕ್ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಆ ಡಿಸಿಷನ್ ತೊಗೊಂಡಾದ್ಮೇಲೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟು. ನಿಜ ಹೇಳ್ತೀನಿ. ಯಾಕಂದರೆ ಈಗ ನೋಡಿ, ನಾನು ಇದನ್ನು ಅಕಸ್ಮಾತ್ ಇಲ್ಲಿ ಬಂದಿಲ್ಲ ಅಂದರೆ ಬೇಡ ಬಿಡಪ್ಪ ಅಂತ ಅಲ್ಲಿ ಇದ್ಬಿಟ್ಟಿದ್ದರೆ ಸುಮ್ಮನೆ ಆಗ್ಬೋದಿತ್ತು. ಬಟ್ ಲೈಫೇ ಹಿಂಗೆ. ಈಗ ಅಕಸ್ಮಾತ್ ಈ ಕಡೆ ಬಂದಿರಲಿಲ್ಲ, ಈಗ ಅಕಸ್ಮಾತ್ ಇಲ್ಲೇನಾದರೂ ಡ್ಯೂಟಿ ಬಿತ್ತು ಅಂತ ಅಂದ್ಕೊಳ್ಳಿ, ರಿಟರ್ನ್ ಒಂದು ಡ್ಯೂಟಿ ಬಿದ್ದಿದ್ದಿದ್ರೆ ಖುಷಿ ಆಗ್ತಿದ್ದೆ. ಬಿಡುಗರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದಿದ್ದಕ್ಕೆ ಒಳ್ಳೆ ರಿಟರ್ನ್ ಆರ್ಡರ್ ಕೊಟ್ಟರು ಅಂತ ಈ ವಿಡಿಯೋದಲ್ಲೇ ಖುಷಿಯಿಂದ ಹೇಳ್ತಿದ್ದೆ. ಬಟ್ ಈಗ ನಾನು ಹೇಳ್ತಿರೋ ಅಂದರೆ ನಮ್ಮ ಒಂದು ಏನಂತಾರೆ, ನಮ್ಮ ಒಂದು ಮನಸ್ಸು ಅನ್ನೋದು ಇರ್ತದಲ್ಲ. ಸೊ ಆ ಬದಲಾಗೋದು ಒಂದು ಕಾಯಿನ್ ಥರ ಈ ಕಡೆಯಿಂದ ಆ ಕಡೆ ಹೆಂಗೆ ಬದಲಾಗುತ್ತೆ ಅಂದರೆ ಇದೇ ಥರನೇ. ಲೈಕ್ ಸಿಚುವೇಶನ್ಗೆ ತಕ್ಕಟ್ಟಾಗಿ ನಮ್ಮ ಒಂದು ಇದು ಇರ್ತದೆ. ಸೊ ಡಿಸಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಒಂದು ಡಿಸಿಷನ್ ಏನು ತಗೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಡಿಸಿಷನ್ ತಗೊಂಡ್ಮೇಲೆ ಅದು ಪ್ಲಸ್ಸೋ ಮೈನಸ್ಸೋ ಇದು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಒಂದು ಸಫರಿಂಗ್ ಆಗುತ್ತೆ, ಬೇಜಾರಾಗುತ್ತೆ, ಟೈಮ್ ವೇಸ್ಟ್ ಆಯ್ತಲ್ಲ, ಚಾರ್ಜಿಂಗ್ ವೇಸ್ಟ್ ಆಯ್ತಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಬ್ಯಾಡ್ ಡೇ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು. 150 ರೂಪಾಯಿ. ಸೊ ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಹತ್ತತ್ರ 2 ಅವರ್ ವೆಯ್ಟ್ ಮಾಡೋದಕ್ಕೆ ಈಗ 107 ರೂಪಾಯಿ ಒಂದು ಡ್ಯೂಟಿ ಬೀಳ್ತಾಯಿದೆ. ಬೇಡ ಅಂತಲೂ ಗೊತ್ತಾಯ್ತಾ ಇಲ್ಲ ಗುರು, ಅಷ್ಟು ಇದಾಗ್ತಾಯಿದೆ. ಸರಿ ಓಕೆ, ಏನು ಮಾಡೋಕ್ಕಾಗಲ್ಲ, ಎತ್ಕೊಳ್ಳೋಣ. ಅಣ್ಣ ಪೋಟರ್ ಏನಿದೆ ಅಣ್ಣ ಐಟಮು? ಪೇಮೆಂಟ್ ಅಣ್ಣ ಅವ್ರೇಣ್ಣ? ನೀವೇನಣ್ಣ? 107 ಅಣ್ಣ. ಸೆಕೆಂಡ್ ಫ್ಲೋರ್ ಕೊಡಬೇಕಾ? ಸರಿ, 2 ಅವರ್ ವೆಯ್ಟ್ ಮಾಡಿದ್ಮೇಲೆ 107 ರೂಪಾಯಿ ಒಂದು ಡ್ಯೂಟಿ ಬಿದ್ದಿದೆ. ಎಲ್ಲಿಂದ ಎಲ್ಲಿಗೆ ಅಂದರೆ ಇಲ್ಲೇ ಹೇಳಿದ್ನಲ್ಲ, ಯಾವುದಿದು ನಿಯರ್ ಬೈ ಬೇಗೂರು ಬೊಮ್ಮನಹಳ್ಳಿ ಮೈನ್ ರೋಡಿಂದ ಜಯನಗರ್ಗೆ. ಸೊ ಏನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಸದ್ಯಕ್ಕೆ ಎತ್ಕೊಂಡು ಹೋಗ್ಬೇಕು. ಅದೂ ಮಿಸ್ ಆಗಿತ್ತು, ಅದಾದಮೇಲೆ ನನಗೆ ಬಂದಿದ್ದು. ಅದಕ್ಕೋಸ್ಕರ
ನೋಡೋಣ ಮಧ್ಯೆ ಏನಾದರೂ ಡ್ಯೂಟಿ ಬಿದ್ದರೆ ನೋಡೋಣ ಬನ್ನಿ. ಅನ್ನೋದು ಒಂಥರ ಎಷ್ಟು ವಿಚಿತ್ರ ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ಒಂದು ಟೈಮಲ್ಲಿ ಇದ್ದಿದ್ದು ಇನ್ನೊಂದು ಟೈಮಲ್ಲಿ ಇರಲ್ಲ, ಸೀರಿಯಸ್ ಆಗಿ. ಫಾರ್ ಎಕ್ಸಾಂಪಲ್ ದುಡ್ಡಾಗಿರ್ಬೋದು, ಖುಷಿಯಾಗಿರ್ಬೋದು, ಅಥವಾ ಬೇರೆ ಬೇರೆ ಆಸ್ತಿ ಪಾಸ್ತಿ ಆಗಿರ್ಬೋದು, ಏನೇ ಆಗಿರಲಿ ಗುರು, ನನ್ನ ಒಂದು ಎಕ್ಸ್ಪೀರಿಯೆನ್ಸು ಒಂದು ಟೈಮಲ್ಲಿ ಎಲ್ಲ ಚೆನ್ನಾಗಿದ್ದು ಸಡನ್ನಾಗಿ ಬಿದ್ದೋಗಿರೋದು ನೋಡಿದ್ದೀನಿ, ಕೆಳಗಡೆಯಿಂದ ಸಡನ್ನಾಗಿ ಮೇಲೆ ಹೋಗಿರೋದು ನೋಡಿದ್ದೀನಿ. ಬಟ್ ಸಡನ್ನಾಗಿ ಹೋಗಿರೋರು ಯಾವುದೂ ಎಲ್ಲೂ ಇರಲ್ಲ ಗುರು. ಅದು ಸಡನ್ನಾಗಿ ಬಂದು ಸಡನ್ನಾಗೆ ಹೋಗ್ಬಿಡ್ತದೆ. ಕಷ್ಟಪಟ್ಟು ಆಯಿತಾ, ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಒಂದು ಏನೋ ಒಂದು ಮಾಡಿರ್ತಾರೆ ನೋಡು, ಅಂಥವ್ರಿಗೆ ಒಂದು ಲೆವೆಲಲ್ಲಿ ಸೆಟ್ಲ್ ಆಗ್ತಾರೆ. ಸೊ ತುಂಬ ಜನ ಯೋಚನೆ ಮಾಡೋದೇನೆಂದರೆ ಈ ಬೆಟ್ಟಿಂಗ್ ಆಡೋಣ, ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡೋಣ. ಈಗ ನನಗೆ ನೋಡೋರು ವಾರಕ್ಕೊಂದು ಬರ್ತದೆ ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಷನು ಮಾಡಿ ಅಂತ. ನಾನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ನನಗೆ ಕೆಲಸ ಮಾಡೋ ಅವಶ್ಯಕತೆಯೇ ಇರೋಲ್ಲ, ಅಷ್ಟು ದುಡ್ಡು ಕೊಡ್ತಾರೆ ನನಗೆ. ಬಟ್ ನಾವು ಅವನ್ನೆಲ್ಲ ಇಗ್ನೋರ್ ಮಾಡ್ತೀವಿ. ಓಕೆನಾ? ಏನಕ್ಕೆ ಅಂದರೆ ನನಗೆ ಗೊತ್ತು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫಾಲೋವರ್ಸು, ನನ್ನ ವೀಡಿಯೋಸ್ನ ನೋಡೋರು ಏನೆಲ್ಲ ಕಷ್ಟಪಡ್ತಾರೆ ಅಂತ. ಸೊ ತುಂಬ ಜನ ಇನ್ಫ್ಲೂಯೆನ್ಸರ್ಸು ಬೆಟ್ಟಿಂಗ್ ಆ್ಯಪ್ಸ್ನ ಎಷ್ಟು ಈಸಿಯಾಗಿ ಪ್ರಮೋಷನ್ ಮಾಡಿಬಿಡ್ತಾರೆ ಗೊತ್ತಾ. ಕೆಲವ್ರಂತೂ ಯಪ್ಪ ಆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ನನಗೆ ಅಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಬಂತು ಅಂತಾರೆ. ಗುರು, ಅಷ್ಟು ದುಡ್ಡು ಬರೋಂಗಿದ್ದಿದ್ರೆ ಯಾಕೆ ವೀಡಿಯೋ ಮಾಡ್ತೀಯ ನೀನು? ಅದನ್ನೇ ಆಡ್ಕೊಂಡು ಸುಮ್ಮನೆ ಇದ್ಬಿಡ್ಬೋದಲ್ಲ ನೀನು. ಹಾಂ, ಸೊ ಇದನ್ನೆಲ್ಲ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಈಸಿಯಾಗಿ ನಾನು ಬೆಟ್ಟಿಂಗ್ ಆ್ಯಪ್ ಆಡೋರಿಗಾಗಲಿ ಪ್ರಮೋಟ್ ಮಾಡೋರಿಗಾಗಲಿ ದಯವಿಟ್ಟು ಒಂದೇ ಹೇಳೋದು, ನಾನು ಹೇಳಿಲ್ವಾ, ಈಸಿಯಾಗಿ ಬರೋದು ಈಗ ಹಿಂಗೆ ಬಂದಿದ್ದು ಹಂಗೆ ಹೋಗ್ಬಿಡ್ತದೆ. ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಅಡಿಕ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆನಾ? ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನೇ ನೋಡಿದ್ದೀನಿ ನಮ್ಮ ಹುಡುಗರು, ನಮ್ಮ ಡೆಲಿವರಿ ಬಾಯ್ಸೇ ಬೆಟ್ಟಿಂಗ್ ಆ್ಯಪ್ಗಳನ್ನ ಆಡೋದು ತುಂಬ ನೋಡಿದ್ದೀನಿ ನಾನು. ಸೊ ದಯವಿಟ್ಟು ಬೇಡ, ಅದೆಲ್ಲ ನಾನು ಹೇಳಿದ್ನಲ್ಲ, ಹಿಂಗೆ ಬರೋದು ಹಂಗೆ ಹೋಗ್ಬಿಡ್ತದೆ. ಕಷ್ಟಪಟ್ಟು ನಾವು ಒಂದೊಂದು ರೂಪಾಯಿನೂ ನಾವು ಯಾವಾಗ ಕಷ್ಟಪಡ್ತೀವೋ ಅದು ನಮ್ಮ ಹತ್ರ ಖಂಡಿತ ಇರ್ತದೆ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸು, ಲೈಫ್ ಹಿಂಗೆ ಇರ್ತದೆ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮೇಡಮ್ ಪೋಟರು ಈಗ ಕಾಲ್ ಮಾಡಿದ್ರಲ್ಲ, ಇವಾಗ ಕಾಲ್ ಮಾಡಿದ್ರಲ್ಲ ಜಸ್ಟು, ಆವಾಗ ನಾನು ಸಂತೋಷ ಹತ್ರ ಹೇಳೋದು, ಸಂತೋಷ ಹೇಳಿದ್ರೆ ನಾವು ದಿಸ್ಕಲ ಇಲ್ಲಿನ ಇಟ್ ವಾಟ್ ವಿಲ್ ಯು ಡೂ ಅಂತ ಅವ್ರಿಗೆ ಗೊತ್ತಿದೆ, ಕಮಿಟ್ಮೆಂಟ್ ಮಾಡಿರೋದೇ. ಈಗ ಟೈಮ್ ಬಂದ್ಬಿಟ್ಟು 7:15. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಜಾಸ್ತಿ ಅಷ್ಟು ಸಂಜೆ ವೀಡಿಯೋ ಮಾಡಿಲ್ಲ, ತುಂಬ ಕಮ್ಮಿ ವೀಡಿಯೋ ಮಾಡಿದ್ದು. ಸೊ ಈಗ ಲಾಸ್ಟ್ ಡ್ಯೂಟಿನ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದರೆ ನಮ್ಮ ಮನೆ ಹತ್ರ, ಅಂದರೆ ನಮ್ಮ ಏರಿಯಾ ಕಡೆಯೇ. ಸೊ ನೋಡಿ ಇಲ್ಲಿ ಪಾರ್ಸಲ್ಲು ಪೋಟರಲ್ಲಿ. ಸೊ ಈ ಒಂದು ಡ್ರಾಪೇ ಇವತ್ತು ಲಾಸ್ಟು. ಸೊ ಇದನ್ನು ಡ್ರಾಪ್ ಮಾಡಿಬಿಟ್ಟು ನಿಮಗೆ ಇವತ್ತಿನ ಅರ್ನಿಂಗ್ಸ್ನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ನೋಡಿ, ಬೆಳಗ್ಗೆಯಿಂದ ನಾವು ಡ್ಯೂಟಿ ಮಾಡೋದು ಸಿಕ್ಕಾಪಟ್ಟೆ ಈಸಿ, ಅಂದರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತದೆ. ಬಟ್ ನೈಟ್ ಏನಿದೆ, ನೈಟ್ ಅಂತೂ ತುಂಬ ಅಂದರೆ ತುಂಬ ಟ್ರಾಫಿಕ್ ಜಾಸ್ತಿ ಇರ್ತದೆ. ಯಾವ ಏರಿಯಾಗೆ ಹೋದ್ರೂ ಟ್ರಾಫಿಕ್ ಇರ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಆ ಟೈಮಲ್ಲಿ ಗಾಡಿಗಳು ಹೆವಿ ರ್ಯಾಶಾಗಿ ಹೊಡಿತಾರೆ. ಏನಕ್ಕೆ ಅಂದರೆ ಎಲ್ಲರಿಗೂ ಟಯರ್ಡ್ ಆಗಿರುತ್ತೆ, ಪ್ರತಿಯೊಬ್ಬರು ಮೈಂಡು ಒಂಥರ ಗಜಿ ಬಿಜಿ ಇರ್ತದೆ. ಬೆಳಗ್ಗೆಯಿಂದ ಕೆಲಸ ಮಾಡಿನೋ ಇಲ್ಲಾಂದರೆ ಬೇರೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸಿಂದ ಸಾಕಾಗಿರ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಅಪ್ಪ ಫಸ್ಟು ಮನೆಗೆ ಹೋದರೆ ಸಾಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಹೆವಿ ಹೊಡಿತಾರೆ ಗಾಡಿಗಳನ್ನ. ಅಂಥ ಟೈಮಲ್ಲಿ ಜಾಸ್ತಿ ಆಕ್ಸಿಡೆಂಟ್ಸ್ನ ನಾನು ನೋಡಿದ್ದೀನಿ. ಸೊ ದಯವಿಟ್ಟು ನೈಟ್ ಹೊತ್ತು ನನ್ನ ಪ್ರಕಾರ ಒಂದು ಸ್ವಲ್ಪ ಆದಷ್ಟು ಹುಷಾರಾಗಿರಿ. ಮಿರರ್ಸ್ನ ನೋಡ್ತಾ ಇರಿ, ಹಿಂದೆ ಮುಂದೆ ನೋಡ್ತಾ ಇರಿ, ಅಕ್ಕಪಕ್ಕ ನೋಡ್ತಾ ಇರಿ, ಹುಷಾರಾಗಿ ಗಾಡಿನ ಓಡಿಸಿ. ಓಕೆನಾ? ಇಷ್ಟು ನಾನು ನಿಮಗೆ ಒಂದು ಕೊಡುವಂಥ ಒಂದು ಸಜೆಷನ್ನು. ಸೊ ಬನ್ನಿ, ಈ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಅದು ಇನ್ನೊಂದು ಕಾಲಲ್ಲಿದ್ದೆ, ಮೋಸ್ಟ್ಲಿ ಅದಕ್ಕಿರಬೇಕು. 200. ಓಕೆ, ಥ್ಯಾಂಕ್ ಯು.
ಅದೇ ಸೊ ಈಗ ಟೈಮ್ ಬಂದುಬಿಟ್ಟು 7:45 ಈಗ ಡ್ಯೂಟಿನ ಆಫ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಡ್ಯೂಟಿ ಬರ್ತಾಯಿದೆ, ಇದು ನನಗೆ ಬೇಡ ಈಗ, ಯಾಕಂದರೆ ಮನೆಗೆ ಹತ್ರ ಇದ್ದೀನಿ, ಗಾಡಿಯಲ್ಲಿ ಬೇರೆ 17% ಚಾರ್ಜ್ ಇದೆ ಅಷ್ಟೇ. ಸೊ ಈಗ ಪೋಟ್ರ್ ನೋಡಿ, ಸೊ 719 ರೂಪಾಯಿ ಆಗಿದೆ. ಆ್ಯಕ್ಚುಲಿ ಇವತ್ತು ಪೋಟ್ರ್ ಜೊತೆಗೆ ರ್ಯಾಪಿಡೋ ಮಾಡಿದ್ದು, ರ್ಯಾಪಿಡೋದಲ್ಲಿ ಬಂದುಬಿಟ್ಟು 363 ರೂಪಾಯಿ ಆಗಿದೆ. ಸೊ ಟೋಟಲ್ ಆಗಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಪೋಟರಲ್ಲಿ ಬಂದುಬಿಟ್ಟು 719 ರೂಪಾಯಿ, ರ್ಯಾಪಿಡೋದಲ್ಲಿ ಬಂದುಬಿಟ್ಟು 363 ರೂಪಾಯಿ. ಸೊ ಈಗ ರ್ಯಾಪಿಡೋ ಆಫ್ ಮಾಡಿದೆ, ಅದ್ರ ಜೊತೆಗೆ ಪೋಟರು ಆಫ್ ಮಾಡ್ತೀನಿ. ಏನಕ್ಕೆ ಅಂದರೆ ಗಾಡಿಯಲ್ಲಿ ಚಾರ್ಜು ತುಂಬ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ಡ್ಯೂಟಿನ ಆಫ್ ಮಾಡ್ತಿದ್ರೆ. ಸೊ 2 ಡ್ಯೂಟಿನ ಆಫ್ ಮಾಡಿದೆ, ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇಷ್ಟು ದಿವಸ ನಾನು ಕೇಳಿರಲಿಲ್ಲ. ಸೊ ಏನಾದರೂ ಬೇರೆ ಥರ ಕಂಟೆಂಟ್ ಅಂದರೆ ಚಾಲೆಂಜ್ ವೀಡಿಯೋಸ್ ಆಗಲಿ, ಇಲ್ಲ ವ್ಲಾಗ್ ಥರ ಆಗಲಿ, ಇಲ್ಲ ಬೇರೆ ಥರ ಏನಾದರೂ ಕಂಟೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅಂದರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ನಾನು ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋದು. ನಾನು ನಿಮ್ಮ ಪ್ರೀತಿಯ ಶಂಕರ್, ಸಮುದ್ರ ಮಟ್ಟದಲ್ಲಿ ಸಿಗೋಣ. ಸೊ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದರೆ ಒಂದು ಮಾತೆಲ್ಲ ಇಷ್ಟಪಡ್ತೀನಿ, ದಯವಿಟ್ಟು ಆದಷ್ಟು ಯಾರೆಲ್ಲ ಡ್ಯೂಟಿ ಮಾಡ್ತಾಯಿದ್ದೀರಾ ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಡ್ಯೂಟಿ ಮಾಡಿ, ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ಏನಕ್ಕೆ ಅಂದರೆ ಇವತ್ತು ಒಂದು ದಿನಕ್ಕೆ ಅಂತ ಏನೋ ಒಂದು ಹತ್ರವಾಗಿ ಹೋಗಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ ಅದು ನೀವು ಲೈಫ್ ಲಾಂಗ್ ಸಫರ್ ಆಗಬೇಕಾಗುತ್ತೆ. ಸೊ ನನ್ನ ಪ್ರಕಾರ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ಬೈ ಫ್ರೆಂಡ್ಸ್.